ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಇದು ಒಂದು ಚಿಕ್ಕ ವಿಡಿಯೋ ನಂದಷ್ಟೇ, ಜಾಸ್ತಿ ಹೊತ್ತು ನಾನು ವಿಡಿಯೋ ಮಾಡಿಲ್ಲ. ಇವರು ನಮ್ಮ ಮನೆ ಎದುರಿಗೊಬ್ಬರು ಗಾರೆ ಕೆಲಸಕ್ಕೆ ಬಂದು ಸೇರ್ಕೊಂಡವ್ರೆ. ಅವರು ಗಾರೆ ಕೆಲಸ ಮಾಡ್ತಾರೆ. ಅವಕ್ಕ ಮೇಲ್ಗಡೆ ನಿಂತು ಮೋಲ್ಡ್ಗೆಲ್ಲ ನೀರು ಬಿಡ್ತಾಯಿದ್ರು. ಹಂಗೆ ನೋಡ್ತಾ ಒಂದು ವಿಡಿಯೋ ಮಾಡ್ಕೊಂಡೆ. ಸಂಜೆ ನಾನು ಮೇಲ್ಗಡೆ ಬಂದೆ, ಹಿಂಗೆ ಅಡ್ಡಾಡ್ಕೊಂಡು ಅವಾಗ ವಿಡಿಯೋ ಮಾಡ್ತಾಯಿದ್ದೆ. ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಅವರು. ನಾನು ಒಂದು ಮಾತು ಹೇಳ್ತೀನಿ, ದುಡಿದಂಗೆ ಯಾವ ಹೆಣ್ಮಕ್ಳೆಲ್ಲ ಇವತ್ತಿಂದ ನೀವು ಕೈಕಾಲಕ್ಕೆ ಶಕ್ತಿ ಇರುತ್ತೆ, ಆಚೆ ಹೋಗಿ ಯಾವ ಹೆಣ್ಮಕ್ಳು ನೀವು ದುಡಿದಂಗೆ ಇರ್ತೀರ, ಮುಂದೆ ನಿಮಗೆ ಜೀವನ ಪಾಠ ಕಲಿಸುತ್ತೆ. ಯಾಕೆ ಅಂದರೆ ಗಂಡದಿರ ಹತ್ರ ದುಡ್ಸ್ಕೊಂಡು ಮನೇಲಿ ಕೂತ್ಕೊಂಡು ತಿಂತೀರ, ಓಕೆ, ಅವರು ದುಡ್ದು ಹಾಕ್ತಾರೆ, ಏನೋ ಕಟ್ಕೊಂಡ್ಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಒಳ್ಳೆ ಗಂಡು ಮಕ್ಳುಗಳು ದುಡಿದು ಹೆಂಡ್ತಿನ ಸಾಕಂತ ಗಂಡು ಮಕ್ಳಿಗೆ ನಾನು ಹೇಳ್ತೀನಿ, ಅವರು ದುಡಿತಾರೆ. ನಿಮ್ಮನ್ನು ಸಾಕ್ಬಿಡ್ಬೋದೇನೋ, ಕಟ್ಕೊಂಡ್ಬಿಟ್ಟಿದ್ದೀನಿ ಬಿಡು, ಇರೋ ತನಕ ಸಾಕ್ಬಿಡೋಣ ಅಂತ ಸಾಕ್ತಾರೆ. ಆದರೆ ಹೊಟ್ಟೆಗುಟ್ರೆ ಮಕ್ಕಳು ಸಾಕಲ್ಲ. ಯಾಕಂದರೆ ಮಕ್ಕಳು ಯಾವಾಗ ಹೆಂಗೆ ಬದಲಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಿಮಗೆ ಹೆಂಡ್ತಿ ಬರೋವರೆಗೂ ನಿಮ್ಮ ಮಾತುಗಳು ಕೇಳ್ಬೋದು ಅಲ್ವಾ. ಹೆಂಡ್ತಿ ಏನಾದರೂ ಬಂದರೆ ಮಾತುಗಳು ಕೇಳೋದು ತುಂಬ ಕೇಳಲ್ಲ ಕೆಲವೊಂದು ಮಕ್ಕಳು ಮುಂದೆ ಯಾವತ್ತೂ ಕೈ ಚಾಚೋ ಥರ ಇರಬಾರ್ದು. ಆಮೇಲೆ ಗಂಡದಿರಾದರೆ ಬಿಡು ಹೆಂಗೋ ಅತ್ತ ಸಾಕ್ಬಿಡೋಣ ಅಂತೇಳಿ ಸಾಕ್ತಾರೆ. ಗಂಡನ ತಾವು ಹೆಂಗೆ ಬೇಕಾದ್ರೂ ಬಾಯಿ ದಬಾಯಿಸ್ಕೊಂಡು ದುಡಿಯೋಂಥ ಗಂಡದಿರ ಹತ್ರ ಹೆಂಗೋ ಬಾಯಿ ದಬಾಯಿಸ್ಕೊಂಡು ಇದ್ದು ಬಿಡ್ತೀರಾ. ಆದರೆ ಮಕ್ಳ ಹತ್ರ ಆ ಥರ ಇರೋಕ್ಕಾಗಲ್ಲ. ಮಕ್ಕಳು ಹಂಗೆ ಸಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ನಮ್ಮ ಮೈಯಲ್ಲಿ ಶಕ್ತಿ ಇದ್ದು ನಮ್ಮ ಕೈ ಕಾಲಲ್ಲಿ ದುಡಿಯೋ ಅಂಥ ಒಂದು ಶಕ್ತಿ ಇದ್ದಾಗ ನಾವು 3 ಕಾಸು ದುಡಿಯೋದು ಒಳ್ಳೆಯದು, ದುಡಿಬೇಕು. ಹಾಗಾಗಿ ನಾನು ಹೇಳಿದೆ ಅಷ್ಟೇ. ಕೆಲವೊಂದು ಹೆಣ್ಮಕ್ಳುಗಳು ಆಚೆ ಹೋಗ್ದಂಥ ಹೆಣ್ಮಕ್ಳುಗಳಿಗೆ ಹೇಳ್ತೀನಿ, ಆಚೆ ಹೋದಷ್ಟು ದುಡೀರಿ. ಯಾಕಂದರೆ ದುಡಿದ್ರೇ ಜೀವನ. ಯಾಕಂದರೆ ಗಂಡದಿರನ್ನ ಮಕ್ಕಳನ್ನ ನಂಬ್ಕೊಂಡು ಯಾವತ್ತೂ ನಾವು ಬದುಕಬಾರ್ದು. ಗಂಡದಿರಾದರೆ ಏನೋ ಮದುವೆ ಆಗಿಬಿಟ್ಟಿದ್ದೀವಿ ಅಂತೇಳಿ ಕೆಲವೊಂದು ಜನ ಪಾಪ ದುಡಿದು ಸಾಕ್ತಾರೆ, ಕೆಲವೊಂದು ಜನ ಸಾಕಲ್ಲ. ಯಾಕಂದರೆ ಅವ್ರಿಗೆ ಹೆಂಡ್ತಿ ಮಕ್ಳ ಮೇಲೆ ಏನು ಗಮನ ಇರಲ್ಲ. ಅವ್ರ ಹೊಟ್ಟೆ ಅವ್ರು ಸಾಕೊಂಡ್ರೆ ಸಾಕಾಗೈತೆ. ಅಂಥವ್ರು ಬೇಡ. ದುಡಿಯೋಂಥ ಗಂಡು ಮಕ್ಳಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ನೀವು ದುಡೀರಿ. ನಿಮ್ಮ ಕೈಲಾದಷ್ಟು ಹೆಣ್ಮಕ್ಳುಗಳು ದುಡಿಯೋದೇ ಚೆಂದ. ಯಾಕಂದರೆ ಮೈಲಿ ಶಕ್ತಿ ಇದ್ದಾಗಲೇ ದುಡಿಬೇಕು. ಮುಂದೆ ಒಂದಿನ ನಮ್ಮ ಮಕ್ಳ ಹತ್ರ ನಾವು ಭಿಕ್ಷೆ ಬೇಡೋ ಮಟ್ಟಕ್ಕೆ ನಾವು ಯಾವತ್ತೂ ಇರಬಾರ್ದು. ನಮ್ಮ ಕೈಲಿ ಆಗೋವರೆಗೂ ದುಡಿಬೇಕು. ದುಡಿದು ಜೀವನ ಮಾಡಬೇಕು. ಇರೋವಷ್ಟು ಒಂದು ಸ್ವಲ್ಪ ದುಡಿದು ಕೂಡಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ಯಾರನ್ನೂ ನಂಬ್ಕೊಂಡು ಜೀವನ ಮಾಡಬಾರ್ದು. ಇವತ್ತು ನಾವು ಆಚೆ ಹೋಗಿ ನಮ್ಮ ಮೈಲಿ ಶಕ್ತಿ ಇದ್ದಾಗ ನಾವು ಆಚೆ ಹೋಗಿ ದುಡಿಲಿಲ್ಲ ಅಂದರೆ ಮುಂದೆ ನಮ್ಮ ಶಕ್ತಿ ಹೋದಾಗ ನಾವು ದುಡಿಯೋಕ್ಕಂತೂ ಆಗಲ್ಲ. ಅವ್ರಿವ್ರ ಹತ್ರ ನಿಂತ್ಕೊಂಡು ಕೈ ಚಾಚಬೇಕಾಗುತ್ತೆ. ಯಾಕಂದರೆ ಮನುಷ್ಯನಿಗೆ ದುಡ್ದಾಗ ಸಿಗೋಂಥ ಬೆಲೆ, ದುಡಿಬೇಕಾದ್ರೆ ಎಲ್ಲ ನೆಂಟರುಗಳೂ ಬಂದು ನಮ್ಮನ್ನು ಎಷ್ಟು ಭಾವಿಸ್ತಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಕಾಣ್ತಾರೆ ಅಂತ ನೋಡಿ. ಅದೇ ನಾವು ದುಡಿದಂಥ ಕಾಲಕ್ಕೆ ಯಾರು ನಮಗಂತೂ ತನ್ನೂ ಕೊಡಲ್ಲ. ನೀವು ಎಲ್ಲಿ ಬಿದ್ದಿದ್ದೀವಿ ಅಂತಲೂ ನೋಡೋದಿಲ್ಲ. ನಾವೆಲ್ಲಿ ಬಿದ್ದಿದ್ದೀವಿ ಅಂತಲೂ ನಮ್ಮನ್ನು ಯಾರೂ ನೋಡಲ್ಲ. ಯಾರೂ ನಂಬ್ಕೋಬಾರ್ದು. ಆದಷ್ಟು ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದನ್ನ ಕಲಿಬೇಕು. ಯಾಕಂದರೆ ಒಂದು ಚಿಕ್ಕ ಕೆಲಸನೇ ಆಗಲಿ, ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡು ಒಂದು ಬಟ್ಟೆ ಹೊಲ್ಕೊಂಡ್ರೂ ಜೀವನ, ಮನೆ ಸಂಸಾರ ನಡೆದೋಗ್ಬಿಡುತ್ತೆ. ಇವಾಗ ಏನಪ್ಪ ಅಂದರೆ ಕೆಲವೊಂದು ಹೆಣ್ಮಕ್ಳು ಆಚೆಗಡೆ ಹೋಗಿ ದುಡಿಯಲಿಲ್ಲ ಅಂದ್ರೂ ಒಂದು ಬಟ್ಟೆ ಹೊಲಿಯೋ ಮಿಷಿನ್ ಇಟ್ಕೊಂಡಾದ್ರು ದುಡ್ಕೊಬಿಡ್ಬೋದು. ಹಂಗಾಗಿ ಬಟ್ಟೆ ಹೊಲಿಯೋದಾದ್ರು ಕಲೀರಿ. ಯಾಕಂದರೆ ಓದಿರ್ತೀರ, ನಿಮ್ಮದೇ ಆದಂಥ ಒಂದು 100 ರೂಪಾಯಿ ನೀವು ದುಡೀರಿ, ಅದರಲ್ಲಿ ಏನು ಖುಷಿ ಇರುತ್ತಲ್ವ. ಹಂಗಾಗಿ ನಾನು ಇದನ್ನು ಹೇಳ್ತೀನಿ. ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ಆಚೆ ಹೋಗಿ ದುಡಿಯೋಕ್ಕೆ ಒಂಥರ ಮಾಡ್ತಾರೆ. ದುಡಿಬೇಕು. ಯಾಕಂದರೆ ನಮ್ಮ ದೇವರು ನಮ್ಮನ್ನು ನಿನ್ನ ಕರ್ಮ ನೀನು ಮಾಡು ಅಂದರೆ ನಾವು ದುಡಿಯೋದೇ ನಮಗೆ ಕರ್ಮ. ಅದು ನಾವು ದುಡಿಯೋದೇ ನಮಗೆ ದೇವರು. ದುಡ್ಕೊಂಡು ತಿನ್ನು ಅಂತ ದೇವ್ರು ಹೇಳಿರೋದು. ಹತ್ರ ಹೋಗಿ ಅಯ್ಯೋ ನಮ್ಮ ಕಷ್ಟ ಪರಿಹಾರ ಮಾಡಪ್ಪ, ನಮಗೇನಾನ ಒಂದು ಮಾಡಪ್ಪ ಅಂದರೆ ಹೆಂಗೆ ಮಾಡ್ತಾನೆ? ನಾವು ದುಡಿದ್ರೇ ನಮ್ಮ ಕಷ್ಟಗಳು ಪರಿಹಾರ ಆಗೋದು. ನಾವು ದುಡಿದಲ್ಲಿ ಇಲ್ಲಿ ಏನು ಪರಿಹಾರ ಆಗೋಲ್ಲ. ಮನೇಲಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ, ಇವತ್ತು ನಾವು ವಯಸ್ಸಿದ್ದಾಗ ಮನೆಗೆ ಕೂತ್ಕೊಂಡ್ರೆ ವಯಸ್ಸಾದಮೇಲೆ ಇನ್ನೊಬ್ರ ಹತ್ರ ನಾವು ಭಿಕ್ಷೆ ಬೇಡಬೇಕಾಗುತ್ತೆ. ಹಂಗಾಗಿ ವಯಸ್ಸಿದ್ದಾಗ ದುಡಿಬೇಕು. ನಾಲ್ವರಿಗೆ ನಾವೂ ದುಡಿಬೇಕು. ಖರ್ಚು ಮಾಡೋವಷ್ಟು ಖರ್ಚು ಮಾಡಬೇಕು. ಕೂಡಿಕ್ಕೋವಷ್ಟಾದರೂ ಕೂಡಿಕ್ಕೋಬೇಕು. ಎಷ್ಟೋ ಜನ ಹೆಣ್ಮಕ್ಳು ಗಾರೆ ಕೆಲಸ ಮತ್ತು ಗಾರ್ಮೆಂಟ್ಸ್ಗಳಿಗೆಲ್ಲ ಹೋಗಿ ಇವತ್ತು ಪೋಸ್ಟ್ ಆಫೀಸ್ಗಳಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ RD ಮಾಡಿಸೋದು, ಎಷ್ಟೋ ಹೆಣ್ಮಕ್ಳು ಸೇವ್ ಮಾಡ್ಕೊಂಬಿಟ್ಟವ್ರೆ. PF ದುಡ್ಡಾದರೂ ಬರುತ್ತಲ್ಲ ಅನ್ನೋ ಒಂದು ಧೈರ್ಯ. ಇವತ್ತು ಗಾರ್ಮೆಂಟ್ಸ್ಗಳಿಗೋರೆ, ಫ್ಯಾಕ್ಟ್ರಿಗಳಿಗೆ ಹೋದರೆ PF ದುಡ್ಡು ಬರುತ್ತೆ ಅನ್ನೋದೊಂದು ಧೈರ್ಯದಲ್ಲವ್ರೆ. ಹಂಗಾಗಿ ದುಡಿದಂಥ ಹೆಣ್ಮಕ್ಳು ಆದಷ್ಟು ದುಡಿಯೋದು ಕಲೀರಿ.